ಪ್ರತಿಷ್ಠಿತ ಆಸ್ಪತ್ರೆ ಬೌರಿಂಗ್ ಆಸ್ಪತ್ರೆಯಲ್ಲಿ ನೀರಿಲ್ಲದೆ ಪರದಾಡ್ತಾ ಇದ್ದಂತಹ ವಿಚಾರ ಸಂಬಂಧ ಪಬ್ಲಿಕ್ ಟಿವಿ ವರದಿಯನ್ನ ಬಿತ್ತರಿಸಿತು. ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯ ಅವ್ಯವಸ್ಥೆಯ ಕುರಿತಾಗಿ ವರದಿಯನ್ನ ಮಾಡಿತು. ಹೊರರೋಗಿಗಳ ಪರದಾಟದ ಬಗ್ಗೆ ವರದಿ ಬಿತ್ತರ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ನೀರಿಗೆ ಸಮಸ್ಯೆ ಆಗಿರೋದನ್ನ ಪರಿಹರಿಸುವಂತಹ ಪ್ರಯತ್ನದ ಭಾಗವಾಗಿ ಮುಂದಾಗ್ತಾ ಇದ್ದಾರೆ. ಪಬ್ಲಿಕ್ ಟಿವಿ ವರದಿ ಬಳಿಕ ಸಮಸ್ಯೆ ಸರಿಪಡಿಸುವುದಕ್ಕೆ ಬೌರಿಂಗ್ ಆಡಳಿತ ಮಂಡಳಿ ನಿರ್ಧಾರವನ್ನ ಕೈಗೊಂಡಿದೆ. ಶುದ್ಧ ಕುಡಿಯುವ ನೀರಿನ ಘಟಕ ಇರಲಿಲ್ಲ. ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ರೋಗಿಗಳದ್ದಾಗಿತ್ತು. ಈ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಅಲ್ಲಿನ ನೀರಿನ ಪ್ಲಾಂಟ್ ಕೂಡ ಕೆಟ್ಟು ಹೋಗಿತ್ತು. ಅದನ್ನು ಸರಿಪಡಿಸುವಂತಹ ಒಂದು ಗೋಜ್ಲಿಗೂ ಕೂಡ ಯಾರು ಹೋಗಿರಲಿಲ್ಲ. ಈ ಅವ್ಯವಸ್ಥೆಯ ಕುರಿತಾಗಿ ಪಬ್ಲಿಕ್ ಟಿವಿ ವರದಿಯನ್ನ ಮಾಡಿತ್ತು. ಬೌರಿಂಗ್ ಆಸ್ಪತ್ರೆಯ ಅವ್ಯವಸ್ಥೆ ಹೇಗಿದೆ ನೋಡಿ, ಜನರ ಒಂದು ಅಲ್ಲಿನ ರೋಗಿಗಳ ಪರಿಸ್ಥಿತಿ ಹೇಗಿದೆ ನೋಡಿ ಅಂತ ಇದೀಗ ಬೌರಿಂಗ್ ಆಡಳಿತ ಮಂಡಳಿ ಇದರ ಬಗ್ಗೆ ಗಮನ ಹರಿಸಿದೆ. ಆದಷ್ಟು ಬೇಗ ಇದನ್ನು ಸರಿಪಡಿಸ್ತೀವಿ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟದ್ದು. ಅದಕ್ಕೆ ಸಂಬಂಧಿತವಾಗಿ ಈಗಾಗಲೇ ಕೆಲಸವನ್ನು ಕೂಡ ಆರಂಭ ಮಾಡಿದ್ದಾರೆ ಅನ್ನುವಂತಹ ರಿಪೋರ್ಟ್ ಬರ್ತಾ ಇದೆ. ಇದು ಪಬ್ಲಿಕ್ ಟಿವಿಯ ಇಂಪ್ಯಾಕ್ಟ್. ಹೊರರೋಗಿಗಳ ಪರದಾಟವನ್ನ ಯಾವ ರೀತಿಯಾಗಿ ಅನುಭವಿಸ್ತಾ ಇದ್ದಾರೆ. ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಇದೆ, ಆದರೆ ಅದು ನಾಮಕಾವಸ್ಥೆ, ಅದು ಕೆಲಸ ಮಾಡ್ತಾ ಇಲ್ಲ. ನೀರು ಕುಡಿಲಿಕ್ಕೆ ಅವರು ಹೊರಗಡೆ ಖರೀದಿ ಮಾಡಬೇಕಾಗತ್ತೆ. ಅಲ್ಲಿ ಬರುವಂತಹವರು ಹೊರಗಿನ ನೀರನ್ನ ಖರೀದಿ ಮಾಡಿ ಕುಡಿಯುವಷ್ಟು ವ್ಯವಸ್ಥೆ ಇರುವಂಥವರಾಗಿರ್ತಾರ. ವ್ಯವಸ್ಥೆ ಇದ್ದವ್ರಿಗೂ ಓಕೆ, ಇಲ್ಲದೆ ಇದ್ದವ್ರು ಏನು ಮಾಡಬೇಕು, ಈ ಪ್ರಶ್ನೆ ಕೂಡ ಮನೆ ಮಾಡಿತ್ತು. ಇದರ ಹಿನ್ನೆಲೆಯಲ್ಲಿ ವರದಿ ಮಾಡಿದ ನಂತರದಲ್ಲಿ ಪಬ್ಲಿಕ್ ಟಿವಿಯ ಇಂಪ್ಯಾಕ್ಟ್ ಸ್ಟೋರಿ ಆಡಳಿತ ಮಂಡಳಿ ಗಮನಕ್ಕೆ ಬಂದಿದೆ. ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿದೆ. ಈಗ ನಾವು ಅದನ್ನ ಸರಿಪಡಿಸ್ತೀವಿ ಅನ್ನುವಂತಹ ಒಂದು ಕಾರ್ಯಕ್ಕೆ ಮುನ್ನುಡಿಯನ್ನ ಬರೆದಿದ್ದಾರೆ. ಬೇರೆ ಬೇರೆ ಊರುಗಳಿಂದ ಬರ್ತಾರೆ. ಬೆಂಗಳೂರಿನ ಸುತ್ತಮುತ್ತ ಇರುವಂತಹವರು ಕೂಡ ಬೌರಿಂಗ್ ಆಸ್ಪತ್ರೆಗೆ ಬರ್ತಾರೆ, ಅಲ್ಲಿ ದಾಖಲಾಗ್ತಾರೆ. ಹೊರಗಿನ ರೋಗಿಗಳು ಸಹಜವಾಗಿ ಅಲ್ಲಿ ನೀರಿನ ಪ್ಲಾಂಟ್ಗಳು ಏನಿರುತ್ತೆ ಅದಕ್ಕೆ ಆಶ್ರಯ ಆಗಿರ್ತಾರೆ. ಅಲ್ಲಿ ನೀರು ಹಿಡ್ಕೊಂಡು ಕುಡಿಯುವಂಥದ್ದು ಇರಬಹುದು. ಸೊ ಆದರೆ ಅಲ್ಲಿ ಆ ನೀರು ಕುಡಿಯೋದಕ್ಕೆ ವ್ಯವಸ್ಥೆ ಇದೆ, ಆದರೆ ವ್ಯವಸ್ಥೆ ಅವ್ಯವಸ್ಥೆ ಆಗಿದೆ, ಕೆಟ್ಟು ಹೋಗಿದೆ. ಅದನ್ನ ಸರಿಪಡಿಸಬೇಕು ಅನ್ನುವಂತಹ ಒಂದು ಕನಿಷ್ಠ ಜ್ಞಾನವೂ ಕೂಡ ಅಲ್ಲಿರುವಂಥವ್ರಿಗೆ ಇಲ್ವಾ ಅನ್ನುವಂಥ ಪ್ರಶ್ನೆ ಮನೆ ಮಾಡಿತ್ತು. ಕಾರಣ ನೋಡಿ, ನೀರಿದ್ರೆ ಒಂದು ಖಾಲಿ ಬಾಟ್ಲು ತಂದು ತುಂಬಿಕೊಂಡು ಅದನ್ನ ಕುಡ್ಕೊಳ್ತಾರೆ. ಅದರಲ್ಲೂ ಬಿಸಿಲು, ವಿಪರೀತ ಬಿಸಿಲಿರೋ ಈ ಹೊತ್ನಲ್ಲಿ ಏನ್ ಮಾಡಬೇಕು ಜನ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಬೌರಿಂಗ್ ಆಸ್ಪತ್ರೆಯ ಅವ್ಯವಸ್ಥೆ ಕುರಿತಾಗಿ ನಾವು ವರದಿ ಮಾಡಿದ ನಂತರದಲ್ಲಿ ಈಗ ಏನ್ ಹೇಳ್ತಾ ಇದೆ ಆಡಳಿತ ಮಂಡಳಿ? ಈಗ ಬೌರಿಂಗ್ ಆಸ್ಪತ್ರೆ ಬಗ್ಗೆ ಪಬ್ಲಿಕ್ ಟಿವಿ ಅಲ್ಲಿನ ನೀರಿನ ಸಮಸ್ಯೆ ಬಗ್ಗೆ ವರದಿ ಮಾಡಿತ್ತು. ವರದಿ ಮಾಡಿದ ಬಳಿಕ ಆಡಳಿತ ಮಂಡಳಿ ಎಚ್ಚೆತ್ಕೊಂಡು ಆ ನೀರಿನ ಪ್ಲಾಂಟ್ ಏನ್ ಕೆಟ್ಟೋಗಿದೆ ಅದನ್ನ ಸರಿಪಡಿಸ್ತೀವಿ ಅಂತ ಹೇಳಿದರೆ, ಅಲ್ಲಿವರೆಗೂ ಕೂಡ ಪಕ್ಕದಲ್ಲಿ ಇರ್ತಕ್ಕಂಥ ಶುದ್ಧ ಕುಡಿಯುವ ನೀರಿನ ಘಟಕ ಏನಿದೆ ಆ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ರೋಗಿಗಳಿಗೆ ಮತ್ತೆ ಸಾರ್ವಜನಿಕರಿಗೆ ಉಚಿತವಾಗಿ ನೀರು ಕೊಡುವಂತ ವ್ಯವಸ್ಥೆಯನ್ನ ಮಾಡಿದರೆ ಅಲ್ಲಿ ನೀರಿನ ಪ್ಲಾಂಟ್ ವರೆಗೂ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಮೊದಲು ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ₹1 ₹2 ಕಾಯನ್ನ ಹಾಕ್ಬಿಟ್ಟು ಒಂದು ಬಾಟ್ಲಲ್ಲಿ ನೀರು ಹಿಡ್ಕೋಬೇಕಾಯ್ತು. ಒಂದು ಬಲ್ಕ್ ಆದ್ರೆ ₹5 ಕೊಟ್ಟು ನೀರನ್ನ ಖರೀದಿ ಮಾಡಬೇಕಾಯ್ತು. ಅಂತಹ ಪರಿಸ್ಥಿತಿ ಬೋರಿಂಗ್ ಆಸ್ಪತ್ರೆಯಲ್ಲಿ ಇತ್ತು. ಇದರ ಬಗ್ಗೆ ಪಬ್ಲಿಕ್ ಟಿವಿ ಬೆಳಕನ್ನ ಚೆಲ್ಲಿದ ಬಳಿಕ ಈಗ ಅಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಉಚಿತವಾಗಿ ನೀರು ಕೊಡೋದಕ್ಕೆ ಈಗ ಆಡಳಿತ ಮಂಡಳಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಇನ್ನೊಂದು 15 ಅಥವಾ 1 ತಿಂಗಳಲ್ಲಿ ನೀರಿನ ಪ್ಲಾಂಟ್ ಅನ್ನ ಹೊಸದಾಗಿ ನಿರ್ಮಾಣ ಮಾಡ್ತೀವಿ ಅಂತ ಕೂಡ ಹೇಳಿರುವಂತದ್ದು. ದಿವ್ಯ ಜೊತೆ ಥ್ಯಾಂಕ್ ಯು ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ. ಸರ್, ಅದನ್ನ ನಮ್ಮ ಹೈಯರ್ಸ್ ಗಮನಕ್ಕೆ ತಂದಿದ್ದಾರೆ ಸರ್. ಅವ್ರ ವರ್ಕ್ ನ ಮಾಡ್ತಾ ಇದ್ದಾರೆ. ಆಲ್ರೆಡಿ ಸ್ಟಾರ್ಟ್ ಆಗಿದೆ ಆ ವರ್ಕ್. ಆ ನೀರ್ದು ಇದು ಮಾಡೋದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅವಾಗವರೆಗೂ ಪೇಷಂಟ್ಸ್ ಏನು ತೊಂದರೆ ಆಗಬಾರ್ದು ಅಂತ ಇಲ್ಲಿ ಫ್ರೀ ಇದು ನೀರಿನ ವ್ಯವಸ್ಥೆ ಇದೆ. ಶುದ್ಧ ಕುಡಿಯೋ ನೀರು ಇಲ್ಲಿ ಟ್ಯಾಂಕರ್ ಮೂಲಕ ಇಲ್ಲಿ ಇದಿದೆ ಸರ್. ಅದರಲ್ಲಿ ಫಿಲ್ಟರ್ ಆಗಿ ಬರುತ್ತೆ. ಅದರಲ್ಲಿ ಹಿಡಿದು ಎಲ್ಲ ಪಬ್ಲಿಕ್ಗಾಗಲಿ ಪೇಷಂಟ್ಗಾಗಲಿ ಅಡ್ಮಿಟ್ ಆಗಿರೋ ಪೇಷಂಟ್ಗಾಗಲಿ ವ್ಯವಸ್ಥೆ ಮಾಡಿದ್ದಾರೆ ಸರ್ ಆಲ್ರೆಡಿ. ಆಮೇಲೆ ಏನಂದರೆ ಈ ಅಡ್ಮಿಟ್ ಆಗಿರೋ ಪೇಷಂಟಿಗೆ ಕ್ಯಾಶುಯಾಲಿಟಿ ಡಿಪಾರ್ಟ್ಮೆಂಟ್, ಎಮರ್ಜೆನ್ಸಿ, ಹಾಸ್ಪಿಟಲ್ ಸ್ಟಾಫ್ಸ್ ಎಲ್ಲರಿಗೂ ಇಲ್ಲಿ ಕ್ಯಾನಲ್ಲಿ ಹೋದ್ರೆ ದುಡ್ಡು ಕೊಡಂಗಿಲ್ಲ ಸರ್. ಬಟ್ ₹1 ಕಾಯಿಂದು ನಡೀತಾ ಇದೆ. ಯಾಕಂದರೆ ನೀರು ವೇಸ್ಟ್ ಆಗ್ತಾ ಇರೋದ್ರಿಂದ ಪಬ್ಲಿಕ್ಕು ಅದನ್ನು ನೋಡ್ಕೊಳ್ಳಲ್ಲ, ನಾವು ನೋಡ್ಕೊಳ್ಳಲ್ಲ, ಬ್ಯುಸಿ. ಇವಾಗ ಅದನ್ನು ನಮ್ಮ ಹೈಯರ್ಸ್ ಕ್ಯಾನ್ಸಲ್ ಮಾಡ್ತೀವಿ. ಆರೋ ಪ್ಲಾಂಟು ಸರಿ ಹೋಗೋವರೆಗೂ ಆ ₹1 ಕಾಯಿನ್ ಹಾಕಿ ಏನು ಹಿಡಿತಾ ಇದೆ